ಅತ್ತೆ ಸುಮ್ನೆ ಇರಿ ಅತ್ತೆ. ಅವರು ಕೆಲ್ಸದಲ್ಲಿರ್ತಾರೆ. ಸುಮ್ನೆ ನನ್ ವಿಷಯನ ದೊಡ್ಡದ್ ಮಾಡಕ್ ಹೋಗ್ಬೇಡಿ. ನೀನ್ ಸುಮ್ನೆ ಇರಮ್ಮ, ಮಾತಾಡ್ಬೇಡ. ಏನು ಸುಮ್ನೆ ನಿಂತಿದ್ಯಲ್ಲ, ಫೋನ್ ಮಾಡು ನಿಮ್ಮ ಅಣ್ಣಂಗೆ. ಬೇಡ ಸುಕೃತ, ಪ್ಲೀಸ್ ಅರ್ಥ ಮಾಡ್ಕೊ. ಅತ್ತೆ ಬೇಡ ಅತ್ತೆ, ಆಫೀಸ್ ಟೆನ್ಷನ್ ಇರುತ್ತೆ. ಏನೇ ಆದ್ರೂ, ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಅವಮಾನ ಆದ್ರೂ ಅವರು ನನ್ಗೆ ಯಜಮಾನ್ರು. ಅವ್ರು ಸಂತೋಷವಾಗಿರ್ಬೇಕಷ್ಟೇ. ಆಫೀಸಲ್ಲಿ ನಾನು ಇಲ್ದೇ ಇರೋದ್ರಿಂದ ಅವ್ರು ಚೆನ್ನಾಗಿರ್ತಾರೆ ಅಂದ್ರೆ ಇರ್ಲಿ. ಏನ್ ಇರ್ಲಿ ಬಿಡಿ. ಏನ್ ತಮಾಷೆ ಮಾಡ್ತೀಯ ನೀನು? ಇವತ್ತು ಆಫೀಸಲ್ಲಿ ಇರ್ಬೇಡ ಅಂತಾರೆ, ನಾಳೆ ಮನೇಲೇ ಇರ್ಬೇಡ ಅಂತಾರೆ. ಹೇಳೋರ್ ಕೇಳೋರ್ ಯಾರು ಇಲ್ವಾ ಅವ್ರಿಗೆ? ಅಣ್ಣನ್ ಕಂಡ್ರೆ ತಮ್ಮಂಗ್ ಆಗ್ತಿರ್ಲಿಲ್ಲ, ತಮ್ಮನ್ ಕಂಡ್ರೆ ಅಣ್ಣನ್ಗ್ ಆಗ್ತಿರ್ಲಿಲ್ಲ. ಈಗ ಅದೆಲ್ಲಿಂದ ಬಂದ್ಬಿಡ್ತೋ ಪ್ರೀತಿ? ಈಗ ಕೇಸರಿ ಬಾತಲ್ಲಿ ಗೋಡಂಬಿ ದ್ರಾಕ್ಷಿ ತರ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಲ್ಲದ ಹಂಗೆ ನೀನ್ ಇದ್ದೋಳ್ಕಣಮ್ಮ, ನಿನ್ನನ್ ಮರ್ತು ಬಿಟ್ಟಿದ್ದಾರೆ ಅವರು. ಸುಕ್ಕು, ಏನು ಮುಖ ನೋಡ್ತಿದ್ಯಾ? ಫೋನ್ ಮಾಡು ನಿಮ್ಮ ಅಣ್ಣನ್ಗೆ ಅಂದೆ. ಅತ್ತೆ ಬೇಡ ಅತ್ತೆ, ನೀನ್ please ಅರ್ಥ ಮಾಡ್ಕೊಳ್ಳಿರಮ್ಮ. ನೀನ್ ಸುಮ್ನೆ ಇರು. ಸುಕೃತ ಬೇಡ ಸುಕೃತ, ನಿಮ್ಮ ಅಣ್ಣ ಆಫೀಸಲ್ಲಿ ಇರ್ತಾರೆ. ನೀನ್ ಮಾಡು. ಅಮ್ಮ ರಿಂಗ್ ಆಗ್ತಿದೆ. ಅತ್ತೆ ಅತ್ತೆ ಹೇಳ್ ಸುಕ್ಕು. ಸುಕ್ಕು ಅಲ್ಲ, ನಾನ್ ನಿಮ್ಮಮ್ಮ ಮಾತಾಡ್ತಾ ಇರೋದು. ಯಾಕಮ್ಮ, ಏನಾಯ್ತು? ನೀನ್ ಈಗ್ಲೇ ಮನೆಗ್ ಬಾ ಸುಶಾಂತ್. ಅಮ್ಮ ನಾನ್ ಕೆಲ್ಸದಲ್ಲಿದ್ದೀನಮ್ಮ. ಏನಮ್ಮ ಏನಾಯ್ತು? ಅದ್ ಎಂಥ ಕಲೆಕ್ಟರ್ ಜೊತೆ ಮೀಟಿಂಗ್ ಇದ್ರು, ಇವತ್ ನೀನ್ ಅದನ್ನೆಲ್ಲ ಬಿಟ್ಟು ಇಲ್ಲಿಗ್ ಬರ್ಬೇಕು. ಅಮ್ಮ ಯಾಕಮ್ಮ, ಏನಂತ ಅರ್ಜೆಂಟು? ಯಾಕೆ ಹುಷಾರಿಲ್ವಾ? ಹೌದಪ್ಪ ಹೌದು, ನಾನ್ ಸಾಯ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದ್ರೆ ಮನೆಗ್ ಬರಲ್ವಾ? ಅಮ್ಮ ಬಾಯಿ ಮುಚ್ಕೊಂಡ್ ಬಾರೋ ಇಲ್ಲಿ. ಸರಿ ಬರ್ತೀನಿ ಇರು. ಮಾಡ್ತೀನಿ ಅವ್ನಿಗೆ ಬರ್ಲಿ. ನೀನ್ ತಲೆ ಕೆಡ್ಸ್ಕೊಬೇಡ, ಸುಮ್ನಿರಮ್ಮ. ನಿನ್ಗೆ ಮಾತಾಡ್ತಾನ ಇಷ್ಟೆಲ್ಲಾನು ಅವನು? ಅತ್ತೆ ಈ ಮನೆ ಸೊಸೆ ನೀನು, ನಿನಗೆ ಅವಮಾನ ಮಾಡೋದಾ? ನನ್ನನ್ನ ಆಫೀಸಿಂದ ಆಚೆ ಕಳಿಸ್ತೀರಾ? ಯಾರ್ ನನ್ನ ಆಫೀಸಿಂದ ಆಚೆ ಹಾಕಿದ್ರೋ ಅವರೇ ಬಂದು ನನ್ನ ಕರ್ಕೊಂಡು ಹೋಗೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಮಂತ್ರನೇ ಅಲ್ಲ. ಅಂದ್ರೆ ನಾವು ಸಿಮೆಂಟ್ ಪರ್ಚೇಸ್ ಮಾಡ್ತಿರೋ ಕಂಪ್ನಿಗಳು 4 ಇವೆ. ಆದ್ರೆ ಹೋಲೋ ಬ್ಲಾಕ್ಸ್, ಐರನ್, ಸ್ಟೀಲ್ ಇದೆಲ್ಲ 2 ಕಂಪ್ನಿಯಿಂದ ಸಪ್ಲೈ ಆಗ್ತಿರೋದು. ಯಾಕೆ ರಂಗಸ್ವಾಮಿ? ಹೌದು ಮೇಡಮ್, ಪ್ರತಿ ವರ್ಷ 2 ಕಂಪ್ನಿಯಿಂದ ನಮಗೆ ಕೊಟೇಶನ್ ಬರ್ತಾ ಇದೆ. 3-4 ಕಂಪ್ನಿಯಿಂದ ಕಳ್ಸಿದ್ರೆ ಇನ್ನೂ ಕಮ್ಮಿ ಸಿಗ್ಬೋದು ಮೇಡಮ್. ಗುಡ್ ಐಡಿಯಾ, ಹಾಗೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಲೆಟರ್ ರೆಡಿ ಮಾಡಿ ನಾನು ಸೈನ್ ಮಾಡಿ ಅಪ್ರೂವ್ ಮಾಡ್ತೀನಿ. ಅವ್ರು ಕಳಿಸ್ಕೊಡಿ. ಓಕೆ, ಹೊರಡಿ. ಸರಿ ಮೇಡಮ್. ಅರ್ಚನಾ ಅಕ್ಕ, ಕೂತ್ಕೊಳ್ಳಿ. ಹಾ, ಇಲ್ಲಿ ನೋಡಿ, ಕೆಲವು ಕಂಪನಿಗಳಿಂದ ಪರ್ಚೇಸ್ ಮಾಡಿರೋದಕ್ಕೆ ವೋಚರ್ಸೇ ಇಲ್ಲ. ಶೀಟ್ಸ್ನ ಚೆಕ್ ಮಾಡಿ. ಚೆಕ್ ಮಾಡುವಾಗ ನನಗೇನೋ ಅನುಮಾನ ಬರ್ತಾ ಇದೆ. ಒಂದು ನಿಮಿಷ. ಕಲ್ಯಾಣಿ ಅವರೇ, ಒಳಗಡೆ ಬನ್ನಿ. 1 ನಿಮಿಷ. ಎಸ್ ಮ್ಯಾಮ್. ನಮ್ಮ ಕಂಪ್ನಿ ಅಕೌಂಟ್ಸ್ ನೋಡ್ಕೊಳ್ತಿದ್ದಿದ್ದು ಯಾರು? ಮೊದಲಿಂದನೂ ಅಕೌಂಟ್ಸ್ನ ನೋಡ್ಕೊತಾ ಇರೋದು ಮಂತ್ರ ಮೇಡಮ್ಮೆ. ನಾನು ಇತ್ತೀಚೆಗೆ ಅಷ್ಟೇ ಬಂದು ಅಸಿಸ್ಟೆಂಟಾಗಿ ಸೇರ್ಕೊಂಡಿದ್ದೀನಿ. ಈಗಲೂ ಅವರೇ ಅಕೌಂಟ್ ನೋಡ್ಕೊಳ್ತಿದ್ದಾರ ಅಕ್ಕ? ಇಲ್ಲ, ಇವಳ ಹೆಲ್ಪಿಂದ ನಾನು ನೋಡ್ಕೊಂಬರ್ತಾ ಇದ್ದೀನಿ. ಅವರು ಇದುವರೆಗೂ ನೋಡಿರೋದ್ರಲ್ಲಿ ಸುಮಾರು ಫೈಲ್ಸು ಪೆಂಡಿಂಗಲ್ಲಿದೆ. ಓ, 10-15 ದಿನ ಅವಳ ಅಕೌಂಟ್ಸೇ ನೋಡಿಲ್ಲ ಅನ್ಸುತ್ತೆ. ತುಂಬ ಜನರಿಗೆ ಪೇಮೆಂಟ್ಸ್ ಪೆಂಡಿಂಗ್ ಇದೆ. ಹಾಗಾಗಿ ಮೆಟೀರಿಯಲ್ ಸಪ್ಲೈ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ಅಕ್ಕ? ಯಾಕೆ ನಮ್ಮ ಕಂಪ್ನಿ ಅಕೌಂಟಲ್ಲಿ ದುಡ್ಡಿಲ್ವಾ? ಇರುತ್ತೆ ಮೇಡಮ್, ಆದರೆ ಸೈಟ್ಗಳಲ್ಲಿ ವಾರಕ್ಕೆ ಒಂದ್ಸಲಿ ಮಾತ್ರ ಪೇಮೆಂಟ್ ಮಾಡ್ತೀವಿ. ಆ ಪೇಮೆಂಟು ಶಾರ್ಟೇಜ್ ಬರಬಾರ್ದಲ್ವಾ ಮೇಡಮ್? ಆ ಥರ ಏನಾದರೂ ಬಂದರೆ ನಾವು ಸಸ್ಪೆನ್ಸ್ ಅಕೌಂಟಿಂದ ತಗೋತೀವಿ. ಸಸ್ಪೆನ್ಸ್ ಅಕೌಂಟಿಂದನಾ? ಅಕ್ಕ, ಸಸ್ಪೆನ್ಸ್ ಅಕೌಂಟಿಂದ ಈ ಥರದ ವ್ಯವಹಾರಗಳು ಮಾಡ್ಬೋದಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ ಅರ್ಚನಾ ಅವರೇ. ಸಸ್ಪೆನ್ಸ್ ಅನ್ನೋದು ಎಮರ್ಜೆನ್ಸಿ ಅಕೌಂಟು. ಆದ್ರೆ 1 ವಾರದ ಮೇಲೆ ಸಸ್ಪೆನ್ಸ್ ಅಕೌಂಟ್ನ ಮೇಂಟೈನ್ ಮಾಡ್ಬೋದು. ಅದನ್ನ ಆಮೇಲೆ ಕ್ಲಿಯರ್ ಮಾಡಲೇಬೇಕು. ಸರಿ, ನೀವು ಹೊರಡಿ, ನಾನು ಮತ್ತೆ ಕರೆಸ್ತೀನಿ. ಸರಿ ಮೇಡಮ್. ಅಕ್ಕ, ಈಗೇನ್ ಮಾಡೋದು? 1 ನಿಮಿಷ. ಹೇಳು ಸಾಧನಾ. ಸಿದ್ದು, ಮಂತ್ರ ನೋಡ್ತಿದ್ಲಲ್ಲ ಅಕೌಂಟ್ಸು,
ಅದರಲ್ಲಿ ತುಂಬಾ ಪೆಂಡಿಂಗ್ ಇದೆ. ಅದರಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರೂ ಬರ್ಬೋದಾ ಅಂತ. ಏನು ಹೇಳ್ತಾ ಇದೀಯಾ ಸಾಧನ? ಸರಿ ಸಿದ್ದು, ಎಲ್ಲ ನಮ್ ಸುಶಾಂತ್ ಅನ್ಬೇಕು. ಈ ಮಂತ್ರ ಏನ್ ಓದಿದಾಳೋ ಬಿಟ್ಟಿದಾಳೋ, ಒಂದೇ ಒಂದು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿಲ್ಲ ಅವಳು. ಅಕೌಂಟ್ ಸೆಕ್ಷನ್ ತಂದು ಕೂರಿಸಿದಾನೆ. ಹೌದು ಸಾಧನಾ ಅಕ್ಕ, ನಾನಾಗ್ಲೇ ಅವಳಿಗೆ ಸರ್ಟಿಫಿಕೇಟ್ ತರೋದಕ್ಕೆ ಹೇಳಿದ್ದೀನಿ. ನೀವ್ ಹೇಳ್ತಿರೋದೆಲ್ಲ ನೋಡಿದ್ರೆ ಅವಳಿಗೆ ನಿಜವಾಗ್ಲೂ ಕೆಲಸ ಬರುತ್ತಾ ಬರಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಸಾರಿ ಅರ್ಚನಾ, ಈ ವಿಚಾರ ಹೇಳೋದಕ್ಕೆ ನನಗೆ ಒಂಥರ ಕಷ್ಟ ಆಗ್ತಿದೆ. ನಮ್ ಶಾಂತಿಮಾ ಜಾಗದಲ್ಲಿ ಅವಳಿದ್ದಾಳೆ ಅನ್ನೋದು ನನ್ಗೆ ಹಿಡಿಸ್ತಾನೆ ಇಲ್ಲ. ಅವಳನ್ನ ಮನೆಯಲ್ಲಿ ನೋಡಿದ್ರೆ ಯಾವ ತರ ಕೋಪ ಬರುತ್ತೋ ಅದೇ ತರ ಆಫೀಸಲ್ಲಿ ನೋಡಿದ್ರೆ ಕೋಪ ಬರುತ್ತೆ. ಅವಳ ಮುಖ ನೋಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅರ್ಚನಾ, ಅವಳನ್ನ ಹೇಗಾದ್ರೂ ಮಾಡಿ ಕೆಲ್ಸದಿಂದ ತೆಗೆದ್ಬಿಡೋಣ. ಅಯ್ಯೋ ಅಕ್ಕ, ಆ ಥರ ಎಲ್ಲ ಈಸಿಯಾಗಿ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಕಂಪನಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ವಾ, ಅದನ್ನ ನಾನೇ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಇರಿ, ಏನಾದ್ರೂ ಬೇರೆ ಐಡಿಯಾ ಮಾಡೋಣ. ಏನ್ ಐಡಿಯಾ ಮಾಡ್ತೀಯಾ? ಏನಿಲ್ಲ, ಇವತ್ತಿನವರೆಗೂ ಅಕೌಂಟ್ಸ್ ಅಪ್ಡೇಟ್ ಆಗಿಲ್ಲ ಅಲ್ವಾ? ಇನ್ಮೇಲೆ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಏನೇನ್ ಪೆಂಡಿಂಗ್ ಇದೆಯೋ ಒಂದು ಲಿಸ್ಟ್ ಮಾಡಿ ತಗೊಂಡ್ ಬನ್ನಿ. ನಾನ್ ಕೂತ್ರೆ ಒಂದೇ ರಾತ್ರಿಲಿ ಆ ಲಿಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಗುಡ್. ನಿಮಗೇನ್ ಸಪೋರ್ಟ್ ಬೇಕೋ, ಯಾರ್ ಬೇಕೋ ಕರ್ಕೊಳ್ಳಿ. ಆದ್ರೆ ಯಾವ ಕೆಲ್ಸನೂ ಪೆಂಡಿಂಗ್ ಇರಬಾರ್ದು ಪ್ಲೀಸ್. ಅದ್ ಸರಿ, ಮಂತ್ರನೇನ್ ಮಾಡೋದು? ನಾನು ಅವಳಿಗೆ ಅಂತಾನೆ ಬೇರೆ ಪ್ಲಾನ್ ಇಟ್ಟಿದ್ದೀನಿ. ಸರಿ, ಹಾಗಾದ್ರೆ ನಾನು ಲಿಸ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆ ಅಕ್ಕ. ಮಂತ್ರ, ಇನ್ಮೇಲೆ ನೀನ್ ಯಾವಾಗ್ಲೂ ಅರ್ಚನನ್ ಕಣ್ಗಾವ್ಲಲ್ಲ, ಶಾಂತಿ ಕಣ್ಗಾವ್ಲಲ್ಲಿರ್ತೀಯ. ನೀನು ಉಸಿರಾಡೋ ಪ್ರತಿ ಉಸಿರು ನನಗೆ ಗೊತ್ತಾಗ್ಬೇಕು. ಕಂಡು ಹಿಡಿತೀನಿ. ನನ್ನ ಕಣ್ ತಪ್ಸಿ ಅದೇನ್ ಮಾಡ್ತೀಯಾ, ಹೀಗ್ ಮಾಡ್ತೀಯಾ ಅಂತ ನನಗೆ ಗೊತ್ತಾಗ್ಬೇಕು. ನೀನು ಮೊದಲು ಮನೆಯೊಳಗೆ ಬಂದಾಗ ತಟ್ಟಿ ತರ ನಿನ್ನ ಸೇರಿಸ್ಕೊಂಡ್ಬಿಟ್ಟೆ. ಈಗ ಯಾವ ಕಾರಣಕ್ಕೂ ನಿನ್ನಿಂದ ತಪ್ಪಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬಂದಿದ್ದೆ ಶಾಂತಿ ನಿವಾಸಕ್ಕೆ ಕಾವಲಾಗಿರೋಕೆ.